ಹಾಯ್ ಫ್ರೆಂಡ್, ಇವತ್ತು ನಾನು ತುಮಕೂರಲ್ಲಿ ಗಾಯತ್ರಿ ಅವ್ರು ಕಂಡಕ್ಟ್ ಮಾಡಿದ್ದ ಸಾವಯವ ಆರ್ಗ್ಯಾನಿಕ್ ಮೇಳಕ್ಕೆ ಹೋಗಿದ್ದೆ. ಇದು ತುಮಕೂರಿನ ಅಮಾರಿಕೆರೆಯ ಗಾಜಿನ ಮನೆಯಲ್ಲಿ ಕಂಡಕ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಬರೀ ಕೆಮಿಕಲ್ ರಹಿತ ಸಾವಯವ ರೀತಿಯಲ್ಲಿ ನೈಸರ್ಗಿಕ ಪದ್ಧತಿಯಲ್ಲಿ ತಯಾರಿಸಿದ ವಸ್ತುಗಳನ್ನು ಮತ್ತು ಸಾವಯವ ಪದ್ಧತಿಯಲ್ಲಿ ಅಂದರೆ ಹಸುವಿನ ಗೊಬ್ಬರದಲ್ಲಿ ಮಾತ್ರ ಬೆಳೆದ ಯಾವುದೇ ಕೆಮಿಕಲ್ ಇಲ್ಲದೆ ಬೆಳೆದ ದಿನಸಿಗಳನ್ನು ಮಾರಾಟಕ್ಕಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಗೆ ತುಂಬ ಇಷ್ಟ ಆಯಿತು. ನಾವು ಆದಷ್ಟು ಕೆಮಿಕಲ್ ರಹಿತ ದಿನಸಿಗಳನ್ನೇ ಬಳಸೋದಕ್ಕೆ ತುಂಬ ಇಷ್ಟಪಡ್ತೀವಿ. ನಮಗಲ್ಲೆಲ್ಲ ತುಂಬ ಇಷ್ಟ ಆಯಿತು. ನಾನು ಅದರಲ್ಲಿ ಕೆಲವೊಂದೊಂದು ವಸ್ತುಗಳು ನನಗೆ ಇಷ್ಟ ಆಯಿತು, ಅದನ್ನು ನಾನು ಮನೆಗೆ ತೊಗೊಂಡ್ಬಿಟ್ಟು ಬಂದೆ ಫ್ರೆಂಡ್. ನಾನು ಏನೇನು ತೊಗೊಂಡ್ಬಿಟ್ಟು ಬಂದೆ ಅಂತ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನೇನು ಮನೆಗೆ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡೆ, ಯಾಕೆಂದರೆ ನಾನು ಯಾವಾಗಲೂ ತರಿಸ್ಕೊತಾ ಇರ್ತೀನಿ ಅಲ್ಲೇ. ಏನೇನು ತೊಗೊಂಡೆ ಅಂತಂದರೆ ನೋಡಿ, ಇದು ಊದುಬತ್ತಿ, ನಾಟಿ ಹಸುವಿನ ಸಗಣಿ ಮತ್ತು ತುಪ್ಪ ಹಾಕಿ ತಯಾರಿಸಿದ ಊದುಬತ್ತಿ ತೊಗೊಂಡೆ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಅದಾದಮೇಲೆ ನಾನು ಇನ್ನೂ ಏನೇನೋ ತುಂಬಾ ತೊಗೊಂಡೆ, ಒಂದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಇದು ಬೀಟ್ರೋಟ್ ಪೀಲ್ ಪೌಡರ್ ತೊಗೊಂಡೆ. ಬೀಟ್ರೋಟ್ ಪೌಡರು ಮುಖಕ್ಕೆ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಅದು. ಅದಾದಮೇಲೆ ದಿನಸಿ ಐಟಮ್ಸ್ ತುಂಬ ತೊಗೊಂಡೆ, ದಿನಸಿ ಐಟಮ್ಸು. ಮತ್ತು ನೋಡಿ, ಇದು ಲಿಫ್ಟಿಕ್, ಇದು ಆರ್ಗ್ಯಾನಿಕ್ಕು, ಯಾವುದೇ ಕೆಮಿಕಲ್ ಬಳಸದೆ ತಯಾರಿಸಿದ ಲಿಫ್ಟಿಕ್ಕು. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಅದು ತೊಗೊಂಡೆ. ಆಮೇಲೆ ಬೀಟ್ರೋಟ್ ಫೇಸ್ ಪ್ಯಾಕು. ಅದಾದಮೇಲೆ ಇದು ಸ್ಕ್ರಬ್ಬು, ಬಾಡಿ ಸ್ಕ್ರಬ್, ಹರ್ಬಲ್ ಬಾಡಿ ಸ್ಕ್ರಬ್ಬು. ಅದನ್ನು ಬೇಳೆಗಳಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಸ್ಕ್ರಬ್ಬು, ಬಾಡಿ ಸ್ಕ್ರಬ್ ತೊಗೊಂಡೆ. ಅದಾದಮೇಲೆ ಇನ್ನೂ ತುಂಬಾ ಐಟಮ್ಸ್ ತೊಗೊಂಡೆ, ಒಂದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಅಲ್ಲಿ ಉಪ್ಪಿನಕಾಯಿ ತುಂಬಾ ಇಷ್ಟ ಆಯಿತು. ಅದಕ್ಕೆ ನನ್ನ ಮಗಳಿಗೆ ತುಂಬ ಇಷ್ಟ ಉಪ್ಪಿನಕಾಯಿ. ಅದಕ್ಕೆ ಗೋಂಗೂರ ಉಪ್ಪಿನಕಾಯಿ ಮತ್ತು ಮ್ಯಾಂಗೋ ಪಿಕಲ್ಲು, ಅದಾದಮೇಲೆ ಟೊಮೊಟೊ, 3 ಉಪ್ಪಿನಕಾಯಿಗಳನ್ನು ತೆಗೆದುಕೊಂಡೆ. ಅದಾದಮೇಲೆ ಜೋಳದ ವಡೆ ಅಂತ ರೆಡಿ ಮಿಕ್ಸು, ಜೋಳದ ವಡೆ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕ ಸ್ಟೈಲು, ಅದು ರೆಡಿ ಪೌಡರ್ ತೊಗೊಂಡೆ, ಜೋಳದ ವಡೆ ಪೌಡ್ರು. ಆಮೇಲೆ ಬೆಲ್ಲ, ಅದು ಶುಂಠಿ ಮಿಕ್ಸ್ ಮಾಡಿರೋ ಬೆಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವು ಏನು ಪಾಲಿಷ್ ಮಾಡ್ದಲ್ಲೇ ಇರೋ ಜವಾರಿ ಕಾಳುಗಳು, ಕಡಲೆಕಾಳು, ಬೆಲ್ಲ, ಹುಚ್ಚೆಳ್ಳು. ಅದಾದಮೇಲೆ ತುಂಬಾ ಐಟಮ್ಸ್ ತೊಗೊಂಡೆ. ರೈಸು ನೋಡಿ, ಇದನ್ನು ಅದೇನೋ ಬಂಗಾರದ ಕಡ್ಡಿ ಅಂತಾರೆ, ಅದು ಹೆಸರು, ಅಕ್ಕಿ ಹೆಸರೇ ಅದು ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಅನ್ನ ಮಾಡಿದ್ರೆ. ಕಡಲೆಕಾಳು, ಉದ್ದಿನಬೇಳೆ, ನಿಮಗೆಲ್ಲ ಗೊತ್ತೇ ಇದೆ ಮನೆ ಐಟಮ್ಸುಗಳು. ಇವೆಲ್ಲನೂ ತುಂಬಾ ಚೆನ್ನಾಗಿ ತೊಗೊಂಡೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹುಳ್ಳಿಕಾಳು, ನನಗೆ ಜವಾರಿ ಹುಳ್ಳಿಕಾಳು ತುಂಬಾ ಇಷ್ಟ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಿಮ್ಗೊಂದು ಸಲ ಮಾಡಿ ತೋರಿಸ್ತೀನಿ. ಅದು ನನ್ನ 2 kg ತೊಗೊಂಡೆ ನಾನು ಹುಳ್ಳಿಕಾಳು. ಎಲ್ಲ ಇಷ್ಟು ಸಾಮಾನು ನಾನು ತೆಗೆದುಕೊಂಡ್ಬಿಟ್ಟು ಬಂದೆ. ಮತ್ತು ಹಪ್ಪಳಗಳೆಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಈ ಸಂಡಿಗೆ ತುಂಬ ಇಷ್ಟ ಆಯಿತು, ಬೂದುಗುಂಬಳಕಾಯಿ ಸಂಡಿಗೆ. ನಾನು ಅದಕ್ಕೆ